ಸೊ ಗಿಲ್ಲಿ ನಟನ ಒಂದು ಈ ಗುಡ್ ನ್ಯೂಸ್ ಇದೆಯಲ್ಲ ಎಲ್ರಿಗೂ ಖುಷಿ ಆಯ್ತು. ಸೊ ನೆನ್ನೆನೆ ಅನೌನ್ಸ್ ಮಾಡ್ತಾರೆ ಒಂದು ಸಮಥಿಂಗ್ ಸ್ಪೆಷಲ್ ಇದೆ, ಎಲ್ರು ಕೂಡ ಇವತ್ತು ನೋಡಿ ಅಂತ. ಅದೇ ರೀತಿ ಇವತ್ತು ಸಂಜೆ 6:06 ಒಂದು ವಿಡಿಯೋನ ರಿಲೀಸ್ ಮಾಡ್ತಾರೆ ನನ್ನ ಆಡಿಯೋದಲ್ಲಿ. ಸೊ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಅಂದ್ರೆ ಜೂನ್ 21 ಗಿಲ್ಲಿ ಅವರ ಬರ್ತ್ಡೇ ಇದೆ. ಆ ಒಂದು ಬರ್ತ್ಡೇಯ ದಿವಸವೇ ಗಿಲ್ಲಿ ಮೊದಲ ಸಿನಿಮಾ ಡೆಬ್ಯೂ ಸಿನಿಮಾ ಹೀರೋ ಆಗಿ ನಡೆಸ್ತಿರುವಂತ ಮೊದಲ ಸಿನಿಮಾದ ಮುಹೂರ್ತ. ಅವಾಗ ಸಿನಿಮಾದ ಟೈಟಲ್ ಅನ್ನು ಕೂಡ ರಿವೀಲ್ ಮಾಡ್ತಾರೆ. KVN ಪ್ರೊಡಕ್ಷನ್ ಗುರು, ದೊಡ್ಡ ಪ್ರೊಡಕ್ಷನ್ ಅಲ್ಲಿ ಗಿಲ್ಲಿ ನಟನಿಗೆ ಅವಕಾಶ ಸಿಕ್ಕಿದೆ ಅಂದ್ರೆ ನೀವೇ ಲೆಕ್ಕ ಹಾಕಿ. ಅದು ಇಷ್ಟು ದೊಡ್ಡ ಪ್ರೊಡಕ್ಷನ್ ಅಲ್ಲಿ ಈಗ ವರ್ಕ್ ಮಾಡ್ತಾ ಇದ್ದಾರೆ ಗಿಲ್ಲಿ ಅವರು. ಅದು ಮೊದಲ ಸಿನಿಮಾದಲ್ಲಿ ಹೀರೋಯಿನ್ ಯಾರಾಗಿರ್ಬೋದು, ಸೊ ಶ್ರೀಲೀಲಾ ಅಂತ ನಾವು ವಿಡಿಯೋದಲ್ಲಿ ತೋರಿಸ್ತಾರೆ, ಗೊತ್ತಿಲ್ಲ ಯಾರು ಹೀರೋಯಿನ್ ಅಂತ. ಬಟ್ ಗಿಲ್ಲಿ ನಟಗೆ ಒಂದು ದೊಡ್ಡ ಆಪರ್ಚುನಿಟಿ ಅಂತ ಹೇಳ್ಬೋದು. ನೋಡೋಣ ಯಾವ ರೀತಿ ಸಿನಿಮಾ ಇರುತ್ತೆ, ಯಾವ ರೀತಿ ಒಂದು ಕಾನ್ಸೆಪ್ಟ್ ಅಲ್ಲಿ ಒಂದು ಸಿನಿಮಾ ಮಾಡ್ತಾರೆ ಅಂತ. ಶೂಟಿಂಗ್ ಕೂಡ ಸ್ಟಾರ್ಟ್ ಆಗುತ್ತೆ. ಕಂಪ್ಲೀಟ್ ಆಗಿ 1 ವರ್ಷದೊಳಗೆ ಸಿನಿಮಾ ರಿಲೀಸ್ ಗೆ ರೆಡಿ ಆಗ್ಬೇಕು. ಸೊ ಆ ರೀತಿ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ನೀವು ಕೂಡ ಗಿಲ್ಲಿಗೆ ಸಪೋರ್ಟ್ ಮಾಡ್ತೀರಾ, ನಿಮಗೂ ಕೂಡ ಗಿಲ್ಲಿ ಇಷ್ಟನ. ಹುಟ್ಟುಹಬ್ಬಕ್ಕೆ ಈಗ ಒಂದು ಸ್ಪೆಷಲ್, ಒಂದು ಕಡೆ ಹುಟ್ಟುಹಬ್ಬದ ಸಂಭ್ರಮ ಆದ್ರೆ ಇನ್ನೊಂದು ಕಡೆ ಸಿನಿಮಾ ಅನೌನ್ಸ್ಮೆಂಟ್ ಮುಹೂರ್ತ ಕೂಡ ಅವತ್ತೇ ಇದೆ. ಅವತ್ತಿಂದ ಶೂಟಿಂಗ್ ಒಂದು ವಾರ ಆದ್ಮೇಲೆ ಶೂಟಿಂಗ್ ಕೂಡ ಸ್ಟಾರ್ಟ್ ಮಾಡ್ಕೋತಾರೆ. ಗಿಲ್ಲಿ ಕಂಪ್ಲೀಟ್ ಇನ್ಮೇಲೆ ಬಿಸಿ. ಇನ್ನ ಯಾವ ಈವೆಂಟ್ಸ್ ಗಳಿಗೂ ಕೂಡ ತುಂಬಾನೇ ಕಡಿಮೆ ಆಗ್ಬಿಡುತ್ತೆ, ಯಾಕಂದ್ರೆ ಶೂಟಿಂಗ್ ನಲ್ಲಿ ಬಿಸಿ ಆಗ್ಬಿಡುತ್ತೆ. ಯಾಕಂದ್ರೆ ಅಲ್ಲಿ ಡೇಟ್ಸ್ ಗಳು ಕೂಡ ಎಲ್ಲ ಕೊಟ್ಬಿಟ್ಟಿರ್ತಾರಲ್ಲ. ಸೊ ಹೀಗಾಗಿ ಎಲ್ರಿಗೂ ಕೂಡ ಖುಷಿ ಇದೆ. ಸೊ ಮಸ್ತ್ ವಾಚ್ ಅನ್ಬೋದು. ಸೊ ಎಲ್ರು ಕೂಡ ಗಿಲ್ಲಿ ನಟನ ಸಿನಿಮಾವನ್ನ ನೋಡಿ ಸಪೋರ್ಟ್ ಮಾಡಿ. ಶೂಟಿಂಗ್ ಕೂಡ ಸ್ಟಾರ್ಟ್ ಆಗುತ್ತೆ. ಇಷ್ಟು ದಿವಸ ಬಿಗ್ ಬಾಸ್ ನಲ್ಲಿ ಏನು ತುಂಬಾ ಚೆನ್ನಾಗಿ ಭಾಗವಹಿಸಿದ್ರು, ಸಿಕ್ಕಾಪಟ್ಟೆ ಓಟ್ಸ್ಗಳು ಬಂತು. ಬಿಗ್ ಬಾಸ್ ಮುಗಿದು ನೋಡಿ 4-5 ತಿಂಗಳಾದ್ರೂ ಕೂಡ ಗಿಲ್ಲಿ ಕ್ರೇಜ್ ಇನ್ನ ಕಡಿಮೆ ಆಗಿಲ್ಲ. ಹಲವಾರು ಈವೆಂಟ್ಸ್ ಗಳಲ್ಲಿ ಪ್ರತಿ ದಿವಸ ಹೋಗ್ತಾನೆ ಇರ್ತಾರೆ, ಭಾಗಿಯಾಗ್ತಾ ಇರ್ತಾರೆ. ಎಲ್ಲರೂ ಕೂಡ ನೋಡಿ ಖುಷಿ ಪಡ್ತಾರೆ. ಅದರ ಜೊತೆಗೆ ಈಗ ಗಿಲ್ಲಿಗೆ ಸಿನಿಮಾ ಆಫರ್ ಗೊತ್ತಿತ್ತು ಎಲ್ರಿಗೂ ಕೂಡ. ಸಿನಿಮಾ ಸೈನ್ ಮಾಡಿದ್ದಾರೆ ಅಂತ, 2-3 ಸಿನಿಮಾ ಆಫರ್ಗಳು ಬಂದಿದೆ ಅಂತ. ಬಟ್ KVN ಪ್ರೊಡಕ್ಷನ್ ಅಂತ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಇಂಥ ಒಂದು ದೊಡ್ಡ ಪ್ರೊಡಕ್ಷನ್ ಅಲ್ಲಿ ಗಿಲ್ಲಿ ಅವರು ಕೆಲಸ ಮಾಡ್ತಿದ್ದಾರೆ. ಒಂದು ಅವಕಾಶ ಅವ್ರು ಕೊಟ್ಟಿದ್ದಾರಲ್ಲ, ಗಿಲ್ಲಿಯ ಟ್ಯಾಲೆಂಟ್ ಅನ್ನ ನೋಡಿ ನಿಜವಾಗ್ಲೂ ಕೂಡ ಸೂಪರ್. ಮೈನ್ ಆಗಿ ಕಿಚ್ಚ ಸುದೀಪ್ ಸರ್ ಅವ್ರಿಗೂ ಕೂಡ ಬಹಳಷ್ಟು ಖುಷಿಯಾಗಿರುತ್ತೆ ಈ ಒಂದು ವಿಚಾರ ಅಂತ ಹೇಳಿದ್ದು. ಸೊ ನಿಮಗೂ ಕೂಡ ಖುಷಿ ಆಯ್ತಾ? ಒಂದು ಅದ್ಭುತವಾದಂತ ಸಮಥಿಂಗ್ ಸ್ಪೆಷಲ್ ಅಂತ ಏನ್ ನಿನ್ನೆ ಜನರಿಗೆ ಕ್ಯೂರಿಯಾಸಿಟಿ ಹೆಚ್ಚಿದ್ರು. ಆಲ್ಮೋಸ್ಟ್ ಎಲ್ಲರೂ ಕೂಡ ಗೆಸ್ ಮಾಡಿದ್ರು ಸಿನಿಮಾ ಅನೌನ್ಸ್ಮೆಂಟ್ ಅಂತ. ಬಟ್ ಇಂಥ ಒಂದು ದೊಡ್ಡ ಬ್ಯಾನರ್ ನಲ್ಲಿ ಸಿನಿಮಾ ಮಾಡ್ತಿದ್ದಾರೆ ಗಿಲ್ಲಿ ಅಂತ ಯಾರು ಕೂಡ ಅಂದ್ಕೊಂಡಿರಲಿಲ್ಲ. ಒಂದು ದೊಡ್ಡ ಸರ್ಪ್ರೈಸ್ ಮತ್ತೆ ದೊಡ್ಡ ಶಾಕಿಂಗ್ ಅಂತಾನೆ ಹೇಳ್ಬೋದು ಇದು. ತಪ್ಪದೆ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ.